ಮೊದಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಇವನ ಬಗ್ಗೆ ಮಾತಾಡ್ತೀನಿ ನಾನು. ನೀವು ಸೊಮೇಕ್ ಮಾಡಿರೋದೇ ಒಂದು 20%. ಆ 20% ಅಲ್ಲಿ ಸೂಪರ್ ಹಿಟ್ ಮೂವಿಗಳೇ ಬೆರಳೆಣಿಕೆ. ಹೈಸ್ಕೂಲಿಂದ ನಿಮ್ದು ಭಾಷಣ ಕೇಳ್ಕೊಂಬರ್ತೀನಿ ಸರ್ ನಾನು. ಪ್ರೇಮಲೋಕ ರಣಧೀರನ ನೀವೇ ಹೊಗಳ್ಕೊಳ್ಳೋದು, ಏಕಾಂಗಿ ಸಿನಿಮಾದ ಬಗ್ಗೆ ಜನ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಜನರಿಗೆ ಬೈಯೋದು. ಇಷ್ಟು ಬಿಟ್ರೆ ನೀವೇನು ಮಾತಾಡ್ಕೊಂಡು ಬಂದಿಲ್ಲ, ಇದನ್ನೇ ಮಾತಾಡಿರೋದು. ಇವಾಗಲೂ ಅದೇ ಕ್ಯಾಸೆಟ್ ಹಾಕ್ತಿದ್ದೀರಾ, ಅದೇ ಮಾತು ಕೇಳಿ ಕೇಳಿ ಸಾಕಾಯ್ತು ಸರ್. ಹೊಸ ಅಪ್ಡೇಟ್ ಆಗಿ ಸರ್. ರೀಸೆಂಟಾಗಿ ನಿಮ್ದೊಂದು ಇಂಟರ್ವ್ಯೂ ನೋಡಿದೆ ಸರ್. ನಾನು ಮಾಡೋಂಥ ನೆಕ್ಸ್ಟ್ ಸಿನಿಮಾದಲ್ಲಿ 35-40 ಸಾಂಗ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಸರ್ ಒಂದು 6-7 ಗಂಟೆ ಇರುತ್ತೆ ಅನ್ಸುತ್ತಲ್ಲ ಸಿನಿಮಾ. ಬೆಡ್ಶೀಟು, ದಿಂಬು, ಹಾಸಿಗೆ ಎಲ್ಲ ತಗೊಂಡ್ಬಂದ್ಬಿಡ್ತೀವಿ ನಾವು. ₹100 ನೀವು ನನಗೆ ಟಿಕೆಟ್ ಕೊಡಿಸ್ಬೇಕು, ನಾವೆಲ್ಲ ನೋಡ್ಕೊಂಡು ಅಲ್ಲೇ ಮಲಗೆದ್ದು ಬಂದ್ಬಿಡ್ತೀವಿ. ಬ್ರದರ್, ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಂಬೇಡ. ಪ್ರೇಮಲೋಕ ರೆಕಾರ್ಡ್ನ ನೀವು ಯಾವ್ದಾದ್ರು ಸಿನಿಮಾದವ್ರು ಬೀಟ್ ಮಾಡಿದಾರಾ? ಆಗಲ್ಲ. ರಣಧೀರ ಆ ಕಾಲದಲ್ಲಿ ಅಣ್ಣವ್ರ ಫಿಲಮ್ ಅಷ್ಟೇ ಓಡ್ತಾ ಇದ್ದು, 1 ವರ್ಷ 1.5 ವರ್ಷ. ಅಂಥ ಟೈಮಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿ 1.5 ವರ್ಷ ಓಡಿದೆ ಫಿಲಮ್ಮು. ಇವಾಗ ನೀನು ಎಷ್ಟೇ ಕೋಟಿ ಬಜೆಟ್ ಹಾಕಿ ಫಿಲಮ್ ತೆಗೆದ್ರು 1.5 ವರ್ಷ ಓಡಲ್ಲ. ಅಮ್ಮ ಅಂದರೆ 1.5 ತಿಂಗಳು. OTT ಅವ್ರು ತಗೊತಾರೆ, ಹಂಗೆ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ, ಹಂಗೆ ಬರುತ್ತೆ OTTಗೆ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ರವಿ ಸರ್ ಹೇಳಿರೋ ಮಾತುಗಳು ಟ್ರೋಲ್ ಆಗಿರೋದು. ಕನ್ನಡ ಆಡಿಯೋ ಮಾರ್ಕೆಟಲ್ಲಿ ಇಷ್ಟು ರೆವಿನ್ಯೂ ಇದೆ ಅಂತ ತೋರಿಸ್ಕೊಟ್ಟಾರೆ ಅವರು. ಹೊಸ ಟ್ರೆಂಡ್ಗಳ ಸೃಷ್ಟಿ ಮಾಡಿದವರು ಅವರು. ಮಾತೈತಾರೆ ಪ್ರೇಮಲೋಕ ಅಂತೀರಾ ಅಂತೀಯಲ್ಲ, ಯಾರು ಫಸ್ಟ್ ಸ್ಟೆಪ್ಪಲ್ಲಿ ಸಕ್ಸಸ್ ತಗೊಂಡಿರ್ತಾರಲ್ಲ ಅವ್ರನ್ನ ಕೇಳು, ಅವ್ರು ಅದನ್ನೇ ಹೇಳೋದು. ನಾನು ಫಸ್ಟ್ ಎಲ್ಲಿ ಸಕ್ಸಸ್ ತಗೊಂಡು ಅದನ್ನೇ ಅವ್ರು ಎತ್ಕೊಂಡು ಮಾತಾಡೋದು ಯಾವಾಗಲೂ ಅಷ್ಟೇ. ಏಕಾಂಗಿ ಪಿಕ್ಚರು ಫ್ಲಾಪ್ ಆಗೋದು ಕಾರಣ ಏನು ಗೊತ್ತಾ? ಅದು ನಮ್ಮ ಜನ್ರೇಷನ್ಗೆ, ಇವಾಗೇನು ಪ್ರೆಸೆಂಟ್ ಜನ್ರೇಷನ್ ಇದೆ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ತೆಗೆದಿದ್ರು. ಆಗಿನ ಕಾಲದ ಯೂತ್ಸ್ಗೆ ಅರ್ಥ ಆಗಿಲ್ಲ, ಇವಾಗ ಎಷ್ಟೋ ಜನ ಅರ್ಥ ಆಗಿದ್ದಾರೆ. ನಿಂಗೆ ಹಂಗೂ ಡೌಟ್ ಇದ್ದರೆ ಲಿಂಕ್ ಹಾಕ್ತೀನಿ ಯೂಟ್ಯೂಬಲ್ಲಿರೋದು. ಎಷ್ಟು ವ್ಯೂಸ್ ಬಂದಿದೆ ನೋಡು ಏಕಾಂಗಿ ಫಿಲಮ್ಗೆ. ಏನೋ ಅವ್ರು ಬ್ಯಾಡ್ ಟೈಮು ಎಲ್ಲ ದುಡ್ಡುಗೋಸ್ಕರ ಕೆಟ್ಟ ಸಿನಿಮಾಗಳಿಗೆಲ್ಲ ಸೈನ್ ಹಾಕಿ ಅವರು ಮಾಡಿದ್ರು, ಪರ್ಫಾರ್ಮೆನ್ಸ್ ಮಾಡಿದ್ರು. ಆದರೆ ಆ ಫಿಲಮ್ ಫ್ಲಾಪ್ ಆಯಿತು, ಏನು ಮಾಡೋಕ್ಕಾಗುತ್ತೆ? ಅಲ್ಲ ಗುರು, ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ ರವಿ ಸರ್ ಬಗ್ಗೆ, ಅವ್ರ ಸಿನಿಮಾಗಳ ಬಗ್ಗೆ. ಯಾವತ್ತಾರು ನೀನು ಕುತ್ಕೊಂಡು ಬರ್ದು ಸೀನ್ ತೆಗಿ ನೋಡೋ ನಿನ್ನ ಕೈಯಲ್ಲಾದರೆ. ಇಲ್ಲಿ ಮನೇಲಿ ಕೂತ್ಕೊಂಡು ಅವ್ರ ಬಗ್ಗೆ ವೀಡಿಯೋ ಮಾಡಿ ಸುಮ್ಮನೆ ಒಂದು ಹತ್ರ ಕ್ಯಾಮ್ರಾ ಇಟ್ಬಿಟ್ಟು ವೀಡಿಯೋ ಮಾಡಿ ಮಾತಾಡೋದಲ್ಲ. ಔಟ್ಸೈಡ್ ಫೀಲ್ಡಲ್ಲಿ ಬಂದು ವರ್ಕ್ ಮಾಡು. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ನಿನಗೆ. ಒಂದೊಂದು ಶಾರ್ಟ್, ಒಂದೊಂದು ಸೀನ್ ತೆಗಿಯೋಕ್ಕೆ ಎಷ್ಟು ಕಷ್ಟ ಬಿಡಬೇಕು, ಎಷ್ಟು ಒದ್ದಾಡಬೇಕು ಗೊತ್ತಾ? ರವಿ ಸರ್ ತಮಿಳವರು ಮೂಲ ಅವರು, ಆದರೂ ಕನ್ನಡಕ್ಕೋಸ್ಕರ ಕರ್ನಾಟಕದಲ್ಲಿ ಇದ್ದು ಇಲ್ಲೇ ಓದಿ ಇಲ್ಲೇ ಬೆಳೆದು ಕನ್ನಡ ಸಿನಿಮಾಗೋಸ್ಕರ ಎಷ್ಟು ದುಡಿದಿದ್ದಾರೆ ಅನ್ನೋದು ಗೊತ್ತು ಎಲ್ಲರಿಗೂ. ಅವ್ರ ಸಿನಿಮಾಗಳು ಬಂದಾಗ ನಾನು ಹುಟ್ಟಿರಲಿಲ್ಲ, ನೀನು ಹುಟ್ಟಿರಲಿಲ್ಲ, ಗೊತ್ತಾಯ್ತಾ? ಅವ್ರನ್ನ ಟ್ರೋಲ್ ಮಾಡೋ ಅರ್ಹತೆ ನಿನಗೂ ಇಲ್ಲ, ನನಗೂ ಇಲ್ಲ. ಸಾವಿರಾರು ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಂಥ ವ್ಯಕ್ತಿ ಅವರು. ಎಷ್ಟೋ ಜನಕ್ಕೆ ಕಾಣದಿದ್ದಂಗೆ ಸಹಾಯ ಮಾಡಿದ್ದಾರೆ. ಹೋಗಿ ಜಗ್ಗೇಶ್ ಅವ್ರನ್ನ ಕೇಳು, ಹೇಳ್ತಾರೆ ರವಿಚಂದ್ರನ್ ಏನು ಅಂತ. ಅವರ ಒಂದೊಂದು ಸಿನಿಮಾನು ಒಂದೊಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಕರೆಕ್ಟಾಗಿ ಅವ್ರ ಸಿನಿಮಾಗಳು ನೋಡು, ಆಮೇಲೆ ಅರ್ಥ ಆಗುತ್ತೆ ರವಿ ಸರ್ ಏನು ಅಂತ. ಇನ್ನೊಂದ್ಸಲ ಯಾರ ಬಗ್ಗೆ ಯಾರು ಮಾತಾಡಬೇಕು ಅಂದರೆ, ಅದರಲ್ಲೂ ರವಿ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಅವ್ರ ಬ್ಯಾಕ್ಗ್ರೌಂಡು, ಅವ್ರು ಬಂದಿರೋ ದಾರಿ, ಅವ್ರು ಏನು ಅಂತ ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಬ್ರದರ್, ಓಕೆನಾ?